ಸೋಷಿಯಲ್ ಮೀಡಿಯಾಗೆ ಪ್ರತಿದಿನ ವಿಡಿಯೋ ಲಕ್ಷಾಂತರ ವಿಡಿಯೋ ಪೋಸ್ಟ್ ಮಾಡ್ತಾರೆ ಅಂತಂದರೆ ಅದ್ರ ಹಿಂದೆ ಬರುವ ಡಾಲರ್ಗೋಸ್ಕರ ದುಡ್ಡುಗೋಸ್ಕರ ದುಡ್ಡೇ ಬರೋಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಯಾರು ಶ್ರಮಪಟ್ಟು ವೀಡಿಯೋಸು ಮಾಡಲ್ಲ, ವಿಡಿಯೋನು ಪೋಸ್ಟ್ ಮಾಡಲ್ಲ ತಿಳ್ಕೊಳ್ಳಿ. ವೆಲ್ಕಮ್ ಟು ಸಕ್ರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದಿನಕ್ಕೆ ಲಕ್ಷಾಂತರ ವೀಡಿಯೋಗಳು ಪೋಸ್ಟ್ ಮಾಡ್ತಾರೆ. ಏನು ಎತ್ತ ಯಾಕೆ ಒಂದು ನನಗೆ ತಿಳಿದಿರುವಂಥ ಪ್ರತಿಯೊಂದು ಸತ್ಯಾಂಶನ ಈ ವಿಡಿಯೋ ಮುಖಾಂತರ ಹೇಳ್ಬಿಡ್ತೀನಿ. ಫೈನಲಾಗಿ ಸುಮಾರು ನಾನು 2019 ಅನ್ಕೋತೀನಿ. 2019 ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 2019ರಲ್ಲಿ ನಾನು ಲಿಪ್ಸಿಂಕ್ ಮಾಡ್ತಿದ್ದು. ಮಾಮೂಲಿ ಕೆಲವೊಂದು ಸಾಂಗ್ಗಳಿಗೆ ಲಿಪ್ಸಿಂಕ್ ಏನೋ ಈಗ ಕೆಲವೊಬ್ಬರು ಲಿಪ್ಸಿಂಕರೇ ಇರ್ತಾರೆ, ಇನ್ನು ಕೆಲವು ಓನ್ ಕಂಟೆಂಟ್ ಕ್ರಿಯೇಟರು, ಇನ್ನೊಂದು ನ್ಯಾಚುರಲ್ ವೀಡಿಯೋಸು ಈ ಥರ ಮಾಡೋರು, ಈ ಥರ ಸರದಿಗಳಿರ್ತವೆ. ಅದರಲ್ಲಿ ನಾನು ಶುರು ಮಾಡಿದ್ದೆ ಲಿಪ್ಸಿಂಕು ಸ್ಟಾರ್ಟಿಂಗಲ್ಲಿ. ಇವೆಲ್ಲನ ಯಾಕೆ ಹೇಳ್ತೀನಿ ಅಂತ ಸೂಕ್ಷ್ಮವಾಗಿ ವೀಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಖಂಡಿತ ಪ್ರತಿಯೊಂದು ಏನಕ್ಕೆ ಹಾಕ್ತಾರೆ, ಎಷ್ಟು ಲಕ್ಷ ದುಡಿತಾರೆ, ಏನು ಎತ್ತ ಎಲ್ಲ ವಿಷಯ ಗೊತ್ತಾಗುತ್ತೆ. ಆಮೇಲೆ ಆಗ ಟಿಕ್ಟಾಕು, ಅದಕ್ಕೆ ಮೊದಲು ಇನ್ನೂ ಬೇರೆಗಳು ಆ್ಯಪ್ಗಳಿದ್ದು ಅವ್ಯಾವುದು ಉಪಯೋಗಿಸ್ತಿರ್ಲಿಲ್ಲ. ನಾನು ಉಪಯೋಗಿಸಿದ್ದೆ ಟಿಕ್ಟಾಕಲ್ಲಿ ಸುಮಾರು ನನಗೆ ಏನೋ ಒಂದು 32,000 ಫಾಲೋವರ್ಸ್ ಏನೋ ಇದ್ದರು ಅನ್ಕೋತೀನಿ. ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಅದ ಸ್ಕ್ರೀನ್ಶಾಟು ಕೂಡ ಹಾಕಿರ್ತೀನಿ, ಏಕೆಂದರೆ ಕನ್ಫರ್ಮಾಗಿ ಗೊತ್ತಿರಲ್ವಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಪ್ರತಿದಿನ ಒಂದು ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಬೇರೆ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಾ ಇರ್ತಾರೆ ವೀಡಿಯೋನ. ಒಂದು ಮೂವಿ ಒಳ್ಳೊಳ್ಳೆ ಸೀನ್ಗಳು ಕಟ್ ಮಾಡೋಕ್ಕಾಗಿರ್ಬೋದು, ಮೂವಿ ಪೋಸ್ಟ್ ಮಾಡೋದಾಗಿರ್ಬೋದು, ಶಾರ್ಟ್ ವಿಡಿಯೋ ಆಗಿರ್ಬೋದು, ಶಾರ್ಟ್ ಫಿಲಿಮ್ ತೆಗಿಯೋದಾಗಿರ್ಬೋದು, ತುಂಬ ವೀಡಿಯೋಸ ಅಪ್ಲೋಡ್ ಮಾಡ್ತಾಯಿರ್ತಾರೆ. ಶಾರ್ಟ್ ಮೂವಿಗೆಲ್ಲ ಸಿಕ್ಕಾಬಟ್ಟೆ ಖರ್ಚು ಮಾಡ್ತಾರೆ. ಕೆಲವರು ಒಂದು 2 ಲಕ್ಷ ಖರ್ಚು ಮಾಡಿ 3 ಲಕ್ಷ ಗಂಟಲು ದುಡ್ಡು ಎತ್ತಾರೆ. ಕೆಲವರು 5-6 ಲಕ್ಷ ಖರ್ಚು ಮಾಡಿ 1 ಲಕ್ಷನೂ ದುಡ್ಡು ಎತ್ತಲ್ಲ. ಈ ಥರನೂ ಇರ್ತವೆ. ಅದರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಇದರಲ್ಲಿ ಮೊದಲು ಒಂದು ಶಾರ್ಟ್ ಮೂವಿಲಿ ಹೆಸರು ಮಾಡಬೇಕು, ಆಮೇಲೆ ಒಂದು ಬಿಗ್ ಮೂವಿ, ಈ ಥರ ಏನೋ ಒಂದು ಅಚೀವ್ಮೆಂಟ್ ಮಾಡಮ್ಮ, ಏನೋ ಒಂದು ಸಾಧನೆ ಮಾಡಮ್ಮ, ಗುರುತಿಸ್ಕೊಳಮ್ಮ, ರೆಕಗ್ನೈಸಿಂಗ್ ಆಗಮ್ಮ. ನಾನು ಒಂದು ಹಂತಕ್ಕೆ ಬಂದೆ, ಏನೋ ಇದರಲ್ಲಿ ಗುರುತಿಸ್ಕೊಂಡೆ, ಇದರಿಂದ ಹೆಸರು ಮಾಡಿದೆ, ಇದರಿಂದ ಒಂದಷ್ಟು ಸಂಪಾದನೆ ಮಾಡಿದೆ. ಈ ಥರ ಎಲ್ಲ ನಾನಾ ಥರ ಕಾರಣಗಳಿರ್ತವೆ. ಅದಕ್ಕೆ ಮೊದಲು ಇಲ್ಲಿ ನಮ್ಮ ಟೊಮೊಟೊ ಗಿಡ ಇದ್ರದ್ದು ಹೇಳ್ತೀನಿ ನೋಡಿ. ಈಗ ಇದು ಟೊಮೊಟೊ ಪೈರು ಬಂದು ಅವತ್ತು ತಗೊಬಂದು ದಿನ ಮಾಮೂಲಿ ನೀರು ಹಾಕಿದ್ಮೇಲೆ ಮಾಮೂಲಿ ಕೆಲಸಗಳಿದ್ದು ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ನಮ್ಮ ಮೈಕ್ಳು ಕರ್ಕೊಂಡು ಆಸ್ಪತ್ರೆಗೆ ಹೋದೋ ಕಾರಣದಿಂದಾಗಿ ಬಿಸಿಲು, ಹೆವಿ ತಾಪಮಾನ, ಬಿಸಿಲು ಟೆಂಪ್ರೇಚರು ಜಾಸ್ತಿ ಇರೋದ್ರಿಂದ ಈ ಸಲ, ಏಕೆಂದರೆ ಮಳೆ 1-2 ಸಲ ಅಂತೈತೆ. ಅಂಥ ಜೋರು ಮಳೆನೂ ಅಂತಿಲ್ಲ, 1-2 ಸಲ ಅಂತೈತೆ. ಅದಕ್ಕೆ ನೀರು ಸಾಲ್ಟೇಜ್ ಮಧ್ಯಾಹ್ನ ಟೈಮಲ್ಲಿ 2 ಸಲ ನೀರು ಹಾಕ್ಬೇಕಾಯ್ತು. 12 ಗಂಟೆ, 1 ಗಂಟೆ, 3 ಗಂಟೆ ಹಂಗೆ 1-2 ಸಲ ಹಾಕಿದರೆ ಈ ಥರ ಪೈರುಗಳು ಆಯ್ತಿರ್ಲಿಲ್ಲ. ನೀರು ನಾನು ಬೆಳಿಗ್ಗೆ ಹಾಕ್ಬಿಟ್ಟು ಹಿಂಗೆ ಆಸ್ಪತ್ರೆಗೆ ಹೋದೋ ಬರೋದಕ್ಕೆ 5 ಗಂಟೆ 4:15 ಆಗೋಗಿತ್ತು. ಆ ಕಾರಣದಿಂದಾಗಿ ನೋಡಿ ಸುಮಾರು ಪೈರು ಹೊಂಟೋಗ್ಬಿಟ್ಟು ಹೆಂಗೆ ಅಂತಂದರೆ ಇನ್ನೊಂದು ಇಲ್ಲಿ ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ಆಗೋಗಿದ್ದು. ಈ ಥರ ಎಲ್ಲ ಬಾಡಿ ತಲೆಯ ಕೆಳಿ ಕೊಟ್ಟು ಸೊರ್ಗೋಗ್ಬಿಟ್ಟಿದ್ದು. ನೀರು ಹಾಕಿ ಕೊನೆಗೆ ಇಷ್ಟು ಜೀವ ಮಾಡಿವನೇ. ಹಂಗೂ ಒಂದು 600 ಪೈರೇ ಹೊಂಟೋದು ಅಂದ್ಕೊಳ್ಳಿ. ಅಲ್ಲೇ 600-700 ರೂಪಾಯೇ ಹೊಂಟಾಯ್ತು. ಒಂದು ಶುಕ್ರವಾರ ಅಂತ ಅಂದ್ಬಿಟ್ಟು ಒಂದು 10-12 ಪೈರ ನೆಟ್ಟಿರುವಂಥದ್ದು. ಈಗ ಈ ಹಂತಕ್ಕವೇ ತಿರ್ಗಿ ಈಗ ಒಂದು 6 ಕ್ರೇಟು ಪೈರು ತಗೊಂಬಂದಿರುವಂಥದ್ದು. ಈಗ ನೀರು ಹಾಕ್ತಾವೆ. ಇವತ್ತು ನೆಡುವಂಥ ಇದಿರುತ್ತೆ, ಯಾಕೆಂದರೆ ಬಿಸಿಲು ಬೆಳಿಗ್ಗೆ ಟೈಮು ನೆಡೋಕ್ಕಾಗಲ್ಲ, ಸಂಜೆ ಟೈಮು ನೆಡಬೇಕು. ಸಂಜೆ ಟೈಮು ನೆಟ್ಬಿಟ್ಟು ನೀರು ಹಾಕಬೇಕು. ಸ್ವಲ್ಪ ಬದಿಕಳ್ಳಿ ಒಂಚೂರು ಬೇರು ಕೊಟ್ಕೊಳ್ಳೋ ಗಂಟ ಹೆವಿ ನೀರನ್ನು ಮಾಡುವಂಗಿಲ್ವಂತೆ ಬೆಡ್ಗೆ. ಆಮೇಲೆ ಇರಲಿ ಇದು ಟೊಮೊಟೊದ್ದಾದರೆ. ಇನ್ನು ಸೋಷಿಯಲ್ ಮೀಡಿಯಾ ಯಾಕೆ ಲಕ್ಷಾಂತರ ವೀಡಿಯೋ ಪ್ರತಿದಿನ ಪೋಸ್ಟ್ ಮಾಡ್ತಾರೆ? ಅವ್ರಿಗೇನು ಕೆಲಸ ಇರಲ್ವಾ? ಈಗ ನಾನು ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ತಾವೆ, ನೀವು ಹೊಲ್ತಾವು, ನನಗೆ ಕೆಲಸ ಇಲ್ವಾ ಅಂತ ಅನ್ಕೋಬೋದು. ಸುಮ್ಮನೆ ಯಾರೂ ವೀಡಿಯೋಸ್ ಹಾಕಲ್ಲ, ಸುಮ್ಮನೆ ವೀಡಿಯೋಸ್ ಹಾಕಲ್ಲ. ದುಡ್ಡು ಬರುತ್ತೆ ಅಂತಂದರೆ, ಈಗ ಒಂದು ಆಫೀಸ್ಗೆ ಹೋಗ್ತಾರೆ, ಆಫೀಸ್ಗೆ ಅವರು ಒಂದು ಹಂತಕ್ಕೆ ಒಂದು ಶ್ರೀಮಂತರೇ ಆಗಿರ್ತಾರೆ. ಅವ್ರು ಹೋಗಲೇಬೇಕು, ಇಷ್ಟು ಗಂಟೆ ಟೈಮಿಂಗ್ಸು ಅಂತ ಇರುತ್ತೆ, ಹೋಗಲೇಬೇಕು. ಅಲ್ಲಿ ಅವ್ರದ್ದೇ ಆದ ಒಂದು 50,000ನೋ 1 ಲಕ್ಷನೋ 20,000ನೋ 10,000ನೋ ಸಂಬಳ ಇರುತ್ತೆ. ಅಲ್ಲಿ ಹೋದ್ರೇ ಅವರು ದುಡ್ಡು ಸಿಗೋದು, ಅವರು ಜೀವನ ಮಾಡೋಕ್ಕಾಗೋದು. ಅದೇ ಥರ ಕೂಡ ಒಬ್ಬ ಕ್ರಿಯೇಟರು ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತಾನೆ ಅಂತಂದರೆ ಅದರಿಂದೇನೂ ದುಡ್ಡು. ಈಗ ನಾನು ಒಂದು ಹೇಳಿದ್ನಲ್ಲ 19 ಅಂತಂದರೆ 20-26 ಒಂದು 7 ವರ್ಷ ಅಂದ್ಕೊಳ್ಳಿ. 7 ವರ್ಷದಿಂದ ವೀಡಿಯೋಸ್ ಆಗ್ತಾಯಿದೆ. 7 ವರ್ಷದಲ್ಲಿ
ಒಂದು 4 ವರ್ಷ ₹1 ದುಡ್ಡೇ ಎಕ್ಸ್ಪೆಕ್ಟ್ ಮಾಡದೆ ಬರೀ ಪ್ರೀತಿ. ನನ್ನನ್ನು ಜನ ನೋಡ್ತಾವ್ರೆ, ನನ್ನ ವೀಡಿಯೋಸ ಜನ ನೋಡ್ತಾವ್ರೆ, ಒಳ್ಳೊಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತವ್ರೆ, ನನ್ನನ್ನು ತುಂಬ ಇಷ್ಟಪಡ್ತಾವ್ರೆ. ಆ ಖುಷಿಗೆ ಮಾಡ್ಕೊಬಂದು ಆಮೇಲೆ ಅದು ಅರ್ನಿಂಗ್ ಸ್ಟಾರ್ಟ್ ಆಯಿತು. ಏನೋ ಕಂಟೆಂಟ್ ಮಾನಿಟೈಸೇಷನ್. ಆಗ ರೀಲ್ಸ್ಗೆ ಅಮೌಂಟ್ ಕೊಡ್ತಿದ್ರು, ಫೇಸ್ಬುಕ್ಕಲ್ಲಿ ರೀಲ್ಸ್ಗೆ ಅಮೌಂಟ್ ಕೊಡ್ತಿದ್ರು, ರೀಲ್ಸಲ್ಲಿ ಆ್ಯಡ್ಸ್ ಬರ್ತಿತ್ತು. ಅದು ಹೋಗಿ ಅಪ್ಡೇಟ್ ಆಗಿ ಅದೇನಾಯಿತು ಅಂದರೆ ಕಂಟೆಂಟ್ ಮಾನಿಟೈಸೇಷನ್ನು ಅಂತ ಬಂತು. ಆ ಕಂಟೆಂಟ್ ಮಾನಿಟೈಸೇಷನ್ ಸ್ಟೋರಿಗೂ ಬರುತ್ತೆ, ರೀಲ್ಸ್ಗೂ ಬರುತ್ತೆ, ಅಡ್ಡ ವೀಡಿಯೋಸ್ಗೂ ಬರುತ್ತೆ. ಅಡ್ಡ ವೀಡಿಯೋಸ್ಗೆ ಏನಂತ ದುಡ್ಡು ಬರೋಲ್ಲ ಅಂತ ಅಂದ್ಬಿಟ್ಟು ಅಡ್ಡ ವೀಡಿಯೋಸ್ ಜಾಸ್ತಿ ಹಾಕಲ್ಲ, ಅಬ್ಸರ್ವ್ ಮಾಡಿ. ರೀಲ್ಸೇ ಜಾಸ್ತಿ ಹಾಕುವಂಥದ್ದು. ನನ್ನ 3 ವರ್ಷ 7 ವರ್ಷದಲ್ಲಿ ಒಟ್ಟು 4 ವರ್ಷ ಯಾವುದೇ ಹಣದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರೀ ರೀಲ್ಸ್ ಮಾಡ್ತಿದ್ದೆ. ಪ್ರೀತಿ ಅಭಿಮಾನಕ್ಕೋಸ್ಕರ ನನ್ನ ತುಂಬ ಜನ ಇಷ್ಟಪಡ್ತಾವ್ರೆ ಅಂತಲೇ. ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟಿಂಗು ₹8,000 ಬಂತು ಯುಗಾದಿ ಹಬ್ಬ. ಈಗ ಹೋದ 4 ವರ್ಷದಿಂದ ₹8,000 ಅಕೌಂಟಿಗೆ ಬಂತು. ನಾನೇನು ತಿಳ್ಕೊಬಿಟ್ಟೆ ಅಂದರೆ ಆಗ ಯಾರೋ ನನ್ನ ಅಕೌಂಟಿಗೆ ದುಡ್ಡು ಹಾಕ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ನನ್ನ ಸ್ನೇಹಿತರಿಗೆ 5,000 ಕಳಿಸ್ಬಿಟ್ಟೆ. ತಿರ್ಗಾ ಅದು ಏನಾರ ವಾಪಸ್ ಏನಾರ ತೆಗಿಕ್ಕಾಬಿಟ್ಟವ್ರು ಅಂತ ನಮಗೆ. ನಾನು ಆಗ ಅಂದರೆ ನನ್ನ ದುಡ್ಡು ವ್ಯವಹಾರ ನನ್ನ ಅಕೌಂಟಲ್ಲಿ ದುಡ್ಡೇ ಇರ್ತಿರ್ಲಿಲ್ಲ. ಆಗ್ತಾನೆ ನಮ್ಮ ತಾಯಿ ತೀರೋಗಿದ್ರು, ಆವಾಗ ವ್ಯವಹಾರ ಬಂದಿತ್ತು. ಅದು ಬಿಟ್ಟರೆ ನನ್ನ ಹತ್ರ ಜಾಸ್ತಿ ದುಡ್ಡು ಇರ್ತಿರ್ಲಿಲ್ಲ ನನ್ನ ಖರ್ಚಿಗೂ. 8,000 ಬಂತು ಅನ್ನೋ ಖುಷಿಗೆ ಆ ಥರ ಮಾಡಿದೆ. ಆಮೇಲೆ ಗೊತ್ತಾಯಿತು ಒಂದು ಸ್ವಲ್ಪ ದಿನ ಆದಮೇಲೆ ಇದು ಫೇಸ್ಬುಕ್ಕಿಂದ ಬಂದಿರುವಂಥ ದುಡ್ಡು ಅಂತ. ಅಲ್ಲಿಂದ ಸ್ಟಾರ್ಟ್ ಆಯಿತು. 8,000, 10,000, 20,000. ಕೆಲವೊಂದು ತಿಂಗಳು 50,000 ಕೂಡ ಮಾಡಿವ್ನೆ. ಕೆಲವೊಂದು ತಿಂಗಳು 50,000 ಮಾಡಿವ್ನಿ, ಜಾಸ್ತಿನೂ ಮಾಡಿವ್ನಿ. ಆಮೇಲೆ ಏನಾಯಿತು, ಹಿಂಗೆ ಮಾಡ್ಕೊ ಬರ್ತಾಯಿದ್ದಂಗೆ ವೀಡಿಯೋ ಓಡ್ದಂಗೆ ಒಂದು ಹೇಳ್ಬಿಡ್ತೀನಿ. ಯೂಟ್ಯೂಬ್ಗೆ ಈ ವಿಡಿಯೋ ಮಾಡ್ತಾ ಇರೋದು, ಅಡ್ಡ ವೀಡಿಯೋ ಮಾಡ್ತಾ ಇರೋದು ಯೂಟ್ಯೂಬ್ಗೆ. ಆದರೆ ಯೂಟ್ಯೂಬಲ್ಲಿ ದುಡ್ಡು ಸಂಪಾದನೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಐತೆ. ಓಪನ್ ಆಗಿ ಹೇಳ್ತಾನೆ, ಯಾರೇ ಹೊಸ ಕ್ರಿಯೇಟರ್ ಆಗಿರ್ಬೋದು, ಹೊಸಬ್ರು ಏನಕ್ಕೆ ಮಾಡ್ತಾವ್ರೆ ವೀಡಿಯೋ ಅಂತಂದರೆ ನಾನು ಅವ್ರ ಥರ ಫೇಮಸ್ ಆಗಬೇಕು ಅಂತ ಮಾಡ್ತಾರೆ. ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಅರ್ನಿಂಗ್ ಸ್ಟಾರ್ಟ್ ಆದಾಗ ಅವ್ರಿಗೆ ಈ ತಿಂಗಳು 50,000 ತಗೊಂಡ ಅಂದ್ಕೊಳ್ಳಿ. ನೆಕ್ಸ್ಟ್ ವೀಕು ಅವ್ನಿಗೆ ಸಡನ್ನಾಗಿ 10,000 ಬಂತು ಅಂತಂದ್ರೆ ಅವನ ಮೈಂಡು ಏನೋ ಆಗ್ತಾ ಇರ್ತದೆ ಒಂಥರ. ತರೀಕೆ ಹಂಗೆ ಹಿಂಗೆ ಏನು 50,000 ತಗೊಂಡೆ ಬರೀ 8,000ಕ್ಕೆ ಬಂದ್ಬಿಟ್ನಾ, 10,000ಕ್ಕೆ ಬಂದ್ಬಿಟ್ನಾ, ಇನ್ನೂ ಹೆಂಗೋ ಮಾಡಬೇಕು, ಏನೋ ಮಾಡಬೇಕು ಅಂತಾನೆ. ಏನೋ ಮಾಡ್ಕೊಂಡು ಕೊನೆಗೆ ಅವನು 50 ರೀಚ್ ಆಯ್ತಾನೋ, ಇಲ್ಲ 20ಕ್ಕೆ ನಿಂತ್ಕೊತಾನೋ, ಇಲ್ಲ 1,00,000ನೇ ಮಾಡ್ತಾನೋ ಗೊತ್ತಿಲ್ಲ. ಬಟ್ ಈ ಥರ ಈಗ ನನಗಾಗೋಗೈತಲ್ಲ, ಡ್ಯಾಮೇಜ್ ಆಯ್ತಲ್ಲ ನೋಡಿ. ಮಾನಿಟೈಸೇಷನ್ ಸಸ್ಪೆಂಡೇ ಆಗೋಯ್ತು. ಮಾನಿಟೈಸೇಷನ್ನೇ ಸಸ್ಪೆಂಡ್ ಆಗೋಯ್ತು. ಇಷ್ಟೋ ಒಂದು 3 ಲಕ್ಷ ದುಡ್ಡು ಮಾಡೀನಿ. ಫೇಸ್ಬುಕ್ಕಲ್ಲೇ ಒಂದು 3 ಲಕ್ಷ ದುಡ್ಡು ಮಾಡೀನಿ. ಯೂಟ್ಯೂಬಲ್ಲಿ ಎಷ್ಟು ಮಾಡಿದೆ ಅಂತಲೂ ಕೇಳ್ತಾರೆ, ಅದನ್ನೂ ಹೇಳ್ಬಿಡ್ತೀನಿ. ಹಬ್ಬ ಅಂದರೆ ಅದರಲ್ಲೂ 1.5 ಲಕ್ಷ ಹತ್ರ ಮಾಡೀನಿ. ಯೂಟ್ಯೂಬ್ಗಿಂತ ಫೇಸ್ಬುಕ್ ಈಸಿ ದುಡ್ಡು ಸಂಪಾದನೆ ಮಾಡೋಕ್ಕೆ. ಲೆಕ್ಕ ಹಾಕೊಳ್ಳಿ, ನಾನೇ ಒಂದು ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಒಂದು 50,000 ತಿಂಗಳಿಗೆ ಮಾಡ್ತೀನಿ ಅಂದರೆ ಓಡ್ತಿದ್ದೆ ಒಂದು 4 ಲಕ್ಷ, 5 ಲಕ್ಷ, 1 ಲಕ್ಷ, 50,000, 10,000, 20,000 ಹಿಂಗೆ ವೀಡಿಯೋ ಓಡಿ ಅಷ್ಟು ನನಗೆ ಬರ್ತಿತ್ತು ಅಂತಂದರೆ, ಇನ್ನು ಕೆಲವು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರೋರಿಗೆ, ಮಿಲಿಯನ್ ಗಟ್ಟಲೆ ವೀಡಿಯೋ ಓಡ್ತಿದ್ದವ್ರಿಗೆ ಇನ್ನೂ ಎಷ್ಟು ಲಕ್ಷ ದುಡ್ಡು ಬರ್ತಿತ್ತು ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಕೋಟಿ ಗಂಟಲು ಮಾಡೋರೆ. ಕೆಲವೊಂದು ಬೇರೆ ಲ್ಯಾಂಗ್ವೇಜಲ್ಲಿ ಅಬ್ಸರ್ವ್ ಮಾಡಿ, ಬೇರೆ ಲ್ಯಾಂಗ್ವೇಜಲ್ಲಿ ಬರೀ ಮ್ಯೂಸಿಕ್ ಇರುತ್ತೆ, ಅವ್ರು ಗೊಂಬೆ ಆಡ್ದಂಗೆ ಆಡ್ತಾ ಇರ್ತಾರೆ. ಅವ್ರ ವೀಡಿಯೋಸು ಸಿಕ್ಕಾಬಟ್ಟೆ ಮಿಲಿಯನ್ ಗಟ್ಟಲೆ ರೀಚ್ ಆಗಿರ್ತವೆ. ಅದು ಬಂದು ವರ್ಲ್ಡ್ ವೈಡ್ ನೋಡುವಂಥವು, ವಿತೌಟ್ ಬರೀ ಮ್ಯೂಸಿಕ್ಕು, ವಾಯ್ಸ್ ಇರಲ್ಲ ಅಂಥವನ್ನ ವರ್ಲ್ಡ್ ವೈಡ್ ನೋಡ್ತಾರೆ. ಆ ಥರ ಅವ್ರದ್ದು ಸ್ಟ್ಯಾಟರ್ಜಿ ಅಂತಲೇ ಏನೋ ಹೇಳ್ತಾರೆ ಇಂಗ್ಲೀಷಲ್ಲಿ, ಸ್ಟ್ಯಾಟರ್ಜಿ. ಆ ಥರ ಎಲ್ಲ ನೋಡಲಿ ಅನ್ನೋ ಉದ್ದೇಶಕ್ಕೆ ಅವರು ಬರೀ ಮ್ಯೂಸಿಕ್ಕ ಉಪಯೋಗಿಸ್ಕೊಂಡು ಗೇಮ್ಗಳು ಆಡುವಂಥದ್ದು. ಅವರು ಎಷ್ಟು ಲಕ್ಷ ಮಾಡಿರಬೇಡ, ನಾನು ಇಷ್ಟು ಮಾಡಿದೆ, ಈಗ ನಿಂತೋಯ್ತು. ಏನು ಮಾಡೋಕ್ಕಾಗಲ್ಲ, ನಿಂತೋಯ್ತು ಅಂದಾಗ. ಈಗ ಯೂಟ್ಯೂಬ್ ಕಡೆ ಆಗಲೂ ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೆ, ಈಗಲೂ ಮಾಡ್ತಾನೆ. ಯೂಟ್ಯೂಬ್ಗೆ ಫೇಸ್ಬುಕ್ಕಲ್ಲಿ ನಾನು ಅರ್ನಿಂಗ್ ಮಾಡ್ತಿದ್ದಾಗಲೇ ಯೂಟ್ಯೂಬಲ್ಲೂ ಸ್ಟಾರ್ಟ್ ಮಾಡಿದ್ದಿದ್ರೆ ನಾನು ಇವತ್ತು ನಮ್ಮ ಮನೇನ ಇನ್ನೂ ಯಾವುದೋ ಒಂದು ಥರದಲ್ಲಿ ಮನೆ ಮಾಡ್ಬೋದಾಯಿತು. ಈ ಸಾಲ ಏನೋ ಮಾಡ್ಕೊಂಡು ಹಿಂಗೇನೇನೋ ನಾನು ಮಾಡ್ಕೊಂಡಿವ್ನಿ ವ್ಯವಹಾರ, ಪ್ರತಿಯೊಂದು ಆ ಮನೆಗೋಸ್ಕರ ಏನು ಕಳ್ಕೊಂಡಿವ್ನಿ ಅಂತಲೂ ಹೇಳ್ತೀನಿ. ಅವೆಲ್ಲ ಮಾಡಬೇಕಾಗಿರೋನಲ್ಲ, ಈ ಸೋಷಿಯಲ್ ಮೀಡಿಯಾ ದುಡ್ಡಲ್ಲೇ ನಾನು ಮನೇನ ಸ್ವಂತವಾಗಿ ಮಾಡ್ಬೋದಾಯಿತು, ಯಾವುದನ್ನು ಕಳ್ಕೊಳ್ದೆಯ. ಈಗ ಸಸ್ಪೆಂಡ್ ಆಗೋಗೋದೇ ಅಲ್ವಾ, ಈಗ ಮುಗೀತು. ಇವರು ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ಯೂಟ್ಯೂಬಲ್ಲಾದರೆ ರಿಪೋರ್ಟು ಏನೇ ಆದ್ರೂ ನಾವು ಹಿಂಗೆ ಜಿಮೇಲ್ ಮುಖಾಂತರ ಅವ್ರಿಗೆ ತಿಳಿಸಿ ಅದನ್ನು ಸರಿಪಡಿಸ್ಕೋಬೋದಂತೆ. ಬಟ್ಟು ಫೇಸ್ಬುಕ್ಕಲ್ಲಿ ಕಷ್ಟ ಅಂತೆ. ಇದು ಯಾರು ನೋಡ್ತಾರೋ, ಯಾರು ಇದ್ರ ಬಗ್ಗೆ ತಿಳ್ಕೊಂಡಿರೋರು ಈ ವಿಡಿಯೋ ನೋಡ್ತಾರೋ ಗೊತ್ತಿಲ್ಲ. ಇಷ್ಟೆಲ್ಲ ಏನೆಲ್ಲ ಸ್ಕ್ರೀನ್ಶಾಟ್ ಆಗ್ತಾನೆ, ಇದು ನನಗೆ ವಾಪಸ್ ಬರುತ್ತೋ ಗೊತ್ತಿಲ್ವೋ. 5.5 ಲಕ್ಷ ಸಂಪಾದನೆ ಮಾಡಬೇಕು ಅಂದರೆ ಒಂದು ಫಾಲೋವರ್ಸ್ನ ನನ್ನ ಶ್ರಮ 7 ವರ್ಷದ ಶ್ರಮದಲ್ಲಿ ಇಷ್ಟು ಫಾಲೋವರ್ಸ ಸಂಪಾದನೆ ಮಾಡಿದ್ದು. ಬಟ್ ಈಗ ಅದರಿಂದ ನಾನು ಅಷ್ಟು 3 ವರ್ಷ ಅಮೌಂಟ ತಗೊಂಡು ಈಗ ಒಂದೇ ಒಂದು ರೂಪಾಯಿ ದುಡ್ಡು ಬರ್ತಾಯಿಲ್ಲ ಅಂತ ಅಂದಾಗ ಎಷ್ಟು ಬೇಜಾರಾಗ್ಬೇಡ, ಯಾವ ಥರ ಆಗ್ಬೇಡ ನನ್ನ ಮೈಂಡು. ಅದಕ್ಕೋಸ್ಕರ ಅದನ್ನ ವೀಡಿಯೋಸ್ ಹಾಕ್ತಾವನೆ. ಬಟ್ಟು ಅಷ್ಟು ಆಗ್ತಾಯಿಲ್ಲ. ದಿನ ಒಂದು 5-6 ಹಾಕಿದ್ರೆ ನನಗೆ ಸಮಾಧಾನ ಆಯ್ತಿತ್ತು. ಈಗ 1 ಹಾಕ್ತೀನಿ, ಇಲ್ಲಾಂದ್ರೆ ಆಗ್ತಾನೇ ಇಲ್ಲ.
ಸಕ್ಕರೆ ನಾಡು ಕೆಂಪ ಅನ್ನೋ ಪೇಜ್ಗೆ. ಈಗ ಅದಕ್ಕೋಸ್ಕರನೇ ಕೆಂಪರಾಜು ಅಂತ ಐಡಿನ ಕ್ರಿಯೇಟ್ ಮಾಡಿರುವಂಥದ್ದು. ಈಗ 11,000 ಕಂಪ್ಲೀಟ್ ಆಗೈತೆ ಫಾಲೋವರ್ಸು. ಈಗ ನೇಮ್ ಚೇಂಜ್ ಮಾಡ್ಕೊಬೋದು ಬೇಕಾರೆ. ಈ ಕೆಂಪರಾಜು ಜಾಗಕ್ಕೆ ಸಕ್ಕರೆ ನಾಡು ಕೆಂಪ ಅಂತ ಹಾಕಂಡು 11,000 ಫಾಲೋವರ್ಸ್ ಇರೋ ಪ್ಲಾಟ್ಫಾರ್ಮ್ಗೆ ಅಲ್ಲಿ ಸಕ್ಕರೆ ನಾಡು ಕೆಂಪ ಅನ್ನೋ ಚಾನಲ್ ನೇಮ್ ಚೇಂಜ್ ಮಾಡ್ಬೋದು. ಅದು ಬರೀ ಕೆಂಪರಾಜು ಅಂತನೋ ಅವರು ಬೇರೆ ಏನಾದರೂ ಹೆಸರು ಕೊಟ್ಕೊಂಡು ಚೇಂಜ್ ಮಾಡ್ಕೊಂಡು ಹೋಗುವಂಥದ್ದು. ಬಟ್ ಒಬ್ಬ ಕ್ರಿಯೇಟರು ಇಷ್ಟು ಲಕ್ಷಾಂತರ ವೀಡಿಯೋ ಏನು ಪೋಸ್ಟ್ ಮಾಡ್ತಾರೋ, ಪ್ರತಿದಿನ ಪೋಸ್ಟ್ ಮಾಡ್ತಾರೋ ಸೋಷಿಯಲ್ ಮೀಡಿಯಾಗೆ, ಯಾರು ಕೆಲಸ ಇಲ್ಲದೆ ಮಾಡಲ್ಲ. ಪ್ರತಿಯೊಬ್ಬರು ಅರ್ನಿಂಗ್ಗೆ ಸ್ಟಾಪ್ ಮಾಡಿಬಿಡ್ಲಿ. ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಅರ್ನಿಂಗ ಸ್ಟಾಪ್ ಮಾಡಿಬಿಡ್ಲಿ. ಅದು ಯಾರು ವೀಡಿಯೋಸ್ ಹಾಕ್ತಾರೆ ನೋಡೇ ಬಿಡ್ತೀನಿ. ಯಾರೂ ಹಾಕಲ್ಲ. ಎಂಥ ಕ್ರಿಯೇಟ್ ಏನಕ್ಕೆ ಹಾಕೋ. ಈಗ ನಾವು ಎಲ್ಲ ಒಂದು ಈ ಹೊಲ್ತವು ಈಗ ಅದು ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಮಾಡೋದಕ್ಕೆ ಏನೋ ಇದರಿಂದ ಒಂದು 4 ಆಣೆ ಬರುತ್ತೆ, ಅದರಿಂದ ಹೆಂಡ್ತಿ ಮಕ್ಕಳು ಸಾಕ್ಬೋದು, ಅನ್ನ ತಿನ್ಬೋದು ಅಂತ. ಸೋಷಿಯಲ್ ಮೀಡ್ಯಾದಲ್ಲೂ ಇಷ್ಟು ಆಕ್ಟಿವ್ ಆಗಿ ಇರ್ತಾರೆ ಅಂತಂದರೆ ಪ್ರತಿಯೊಬ್ಬರು, ನನಗೆ ಇನ್ಕ್ಲೂಡು, ನಾನು ಒಬ್ಬನೇ ಅನ್ನಲ್ಲ, ಪ್ರತಿಯೊಬ್ಬರು ನನ್ನ ಸೇರಿಸ್ಕೊಂಡು ಹೇಳ್ತಾ ಇರೋದು. ಅದರಿಂದ ಅರ್ನಿಂಗ್ ಬರ್ತದೆ ಅಂತಂದರೆ ಆಕ್ಟಿವ್ ಆಗಿ ಮಾಡ್ತಾರೆ, ಹೊಸ ಕಂಟೆಂಟ್ ಕೊಡ್ತಾರೆ, ಇಲ್ಲ ನ್ಯಾಚುರಲ್ ವೀಡಿಯೋ ಮಾಡ್ತಾರೆ, ಕಷ್ಟಪಡ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಅರ್ನಿಂಗೇ ಬರ್ನಿಲ್ಲ ಅಂತಂದರೆ ಯಾರು ಈಗ ಒಂದು 5 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಶಾರ್ಟ್ ಮೂವಿ ತೆಗಿಯಲ್ಲ. ಯಾಕೆ ತೆಗಿಯಲ್ಲ ಅಂತಂದ್ರೆ ಅದೇನು ದುಡ್ಡು ಬರೋಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ತೆಗಿಯಲ್ಲ. ದುಡ್ಡು ಬರುತ್ತೆ ಅಂತಲೇ ಅಷ್ಟೊಂದು ದಾರಿ ಶಾರ್ಟ್ ಮೂವಿಗಳು ಮಾಡೋದು, ರೀಲ್ಸ್ಗಳದ್ದು ಮಾಡೋದು, ಇಷ್ಟೆಲ್ಲ ಮಾಡೋದು. ಸೊ ದಟ್ ಈಸ್ ಸೋಷಿಯಲ್ ಮೀಡಿಯಾ ಸೀಕ್ರೆಟ್ ಸ್ಪೆಷಾಲಿಟಿ. ಸತ್ಯಾಂಶ ಇಷ್ಟೇ. ಪ್ರತಿಯೊಬ್ಬರು ಏನು ಅವರಿಷ್ಟ ಇವರಿಷ್ಟ, ಈಗ ಕೆಂಪ ಇಷ್ಟ, ಮತ್ತೊಬ್ಬ ಇಷ್ಟ, ಪ್ರತಾಪ್ ಇಷ್ಟ, ಹೆಂಗೆ ಒಂದು ಗುಣದಲ್ಲೂ ಇಷ್ಟ ಆಗ್ತಾರೆ ವ್ಯಕ್ತಿಗಳು, ಅವರು ರೀಲ್ಸಲ್ಲೂ ಇಷ್ಟ ಆಗ್ತಾರೆ. ಈಗ ನನ್ನ ಆಲ್ಮೋಸ್ಟು ಒಂದು ಸಣ್ಣ ಮಕ್ಕಳ ತವಿಂದಲೂ ಕೆಂಪಣ ಅಂತಾರೆ, ದೊಡ್ಡವರು ಕೆಂಪಣ ಅಂತಾರೆ. ಯಾರೋ ಬಿಡಿ, ಅವರು ಕೆಲವರು ಯಾರೋ ಬೇರೆ ಥರ ಮಾತಾಡ್ಬೋದು. ಅವರು ವ್ಯಾವಹಾರಿಕವಾಗಿ, ಮಾನಸಿಕವಾಗಿ ಒಂದು ಜೀವನ ತಿಳಿದೇ ಇರುವಂಥವ್ರು, ಒಂದು ಪ್ರಪಂಚದ ಬಗ್ಗೆ ಅರಿವಿಲ್ಲದೆ ಇರುವಂಥವ್ರು, ಒಂದು ದಗ ಮೋಸಗಳು ಹೆಂಗೆ ನಡೀತವೆ, ಒಬ್ಬ ಮನುಷ್ಯ ಯಾಕೆ ಬದುಕವನೆ, ಯಾಕೆ ಸಾಯ್ತಾನೆ, ಅವನೇನು ಸಾಧನೆ ಮಾಡ್ತಾನೆ, ಇದರ ಅರಿವು ಇಲ್ಲದೆ ಇರುವಂಥವ್ರು ತಪ್ಪು ಯಾವುದು, ಸತ್ಯ ಯಾವುದು, ತಪ್ಪು ಯಾವುದು, ಅದರ ಅರಿವು ಇಲ್ಲದೆ ಇರುವಂಥವು ಯಾವ ಒಂದು ಆ ಥರ ಏನೋ ಮಾತಾಡ್ಬೋದೇನೋ. ಬಟ್ ಅಂಥವ್ರಿಗೆ ರಿಪ್ಲೈ ಮಾಡಿ ಅವಶ್ಯಕತೆ ಇರಲ್ಲ. ಏಕೆಂದರೆ ತಿಪ್ಪೆನೇ ಒಂದು ಒಳ್ಳೆ ಜಾಗನೇ, ಕೆಟ್ಟ ಜಾಗನೇ. ಆ ಕೆಟ್ಟ ಜಾಗನ ಕೆಲವೊಂದು ಸರಿಪಡಿಸ್ಬೋದೇನೋ, ಕೆಲವೊಂದು ಸರಿಪಡಿಸೋಕ್ಕಾಗಲ್ಲ. ಆ ಕೆಟ್ಟ ಮನಸ್ಥಿತಿ ಇರೋರು ಏನಾಗಬೇಕು ಅಂತಂದರೆ, ಆ ಭಗವಂತನೇ ಒಳ್ಳೆ ದಾರಿಗೆ ಕರ್ಕೊಬರ್ಬೇಕು ಅವ್ರನ್ನ. ಹೆಂಗೆ ಅಂತಂದರೆ, ಅವನಿಗೆ ಕೊಡಬಾರದು ಕೊಟ್ಟು ಕಷ್ಟಗಳು ಗೊತ್ತಾದಾಗ ಅವನಿಗೆ ಗೊತ್ತಾಗುತ್ತಲ್ಲ, ₹1 ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ, ಒಬ್ಬ ಮನುಷ್ಯನಿಗೆ ಯಾವ ಥರ ಬೆಲೆ ಕೊಡಬೇಕು ಅನ್ನೋ ಅರಿವು ಆ ಭಗವಂತನೇ ಮೂಡಿಸ್ಬೇಕು ಅವ್ರಿಗೆ. ಆ ಕೆಟ್ಟ ಮನಸ್ಥಿತಿ ಇರೋರನ್ನ ಒಬ್ಬ ಮನುಷ್ಯ ಚೇಂಜ್ ಮಾಡೋಕ್ಕಾಗಲ್ಲ, ಭಗವಂತನೇ ಕಾಲಕ್ರಮೇಣ ಚೇಂಜ್ ಮಾಡಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಾಗಿ ಹೇಳೋದು ಅದೇ, ಪ್ರತಿಯೊಬ್ಬರು ಕೂಡ ನೀವೇನೋ ವೀಡಿಯೋಸ್ ನೋಡ್ತಿರೋ, ಇವ್ರ ರೀಲ್ ಚೆನ್ನಾಗದೆ, ಇವ್ರ ಕಂಟೆಂಟ್ ಸಖತ್ತಾಗದೆ, ಇವರು ಸಮಾಜಕ್ಕೆ ಕೊಡುಗೆ ಕೊಡ್ತಾವ್ರೆ, ಅದು ಇದು. ಆಮೇಲೆ ಕೆಲವೊಂದು ವೈಯಕ್ತಿಕವಾಗೂ ಇಲಿಗಲ್ ಆ್ಯಕ್ಟಿವಿಟೀಸ್ನ ಯಾರೂ ಹೇಳ್ಕೊಳಕ್ಕಾಗಲ್ಲ. ಯಾಕೆಂತಂದರೆ ಇವತ್ತು ತುಂಬ ಕಷ್ಟ ಐತೆ. ಆ ವ್ಯಕ್ತಿಗೆ ಯಾವ ಥರದಲ್ಲಾರು ಬೇಕಾದ್ರೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರುವಂಥ ಜನಗಳು ಇರ್ತಾರೆ. ಏನಾದರೂ ಸಾಮಾಜಿಕವಾಗಿ ಹೋರಾಟ ಮಾಡೋಕೆ ಹೋಗ್ತೀನಿ, ಈ ಇಲ್ಲಿಗಲ್ ಚಟುವಟಿಕೆನ ನಾನು ಅದನ್ನು ತಡೆ ಹಿಡಿತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಯಾರೂ ಹೋರಾಟ ಮಾಡೋಕ್ಕೆ ಅತಿ ಹೆಚ್ಚಾಗಿ ಹೋಗಲ್ಲ. ಯಾಕೆಂತಂದರೆ ಪ್ರತಿಯೊಬ್ಬರು ಪ್ರಪಂಚದ ಅರಿವಿರೋರಿಗೆ ಹೆಂಗೆ ನಡೀತಾ ಇದೆ ಪ್ರಪಂಚ ಯಾವ ಥರ, ಯಾಕೆ ಹಿಂಗಾಯಿತು, ಏನು ನಡೀತಾ ಇದೆ, ಯಾಕೆ ಹಿಂಗೆ ಮೋಸ ಮಾಡ್ತಾರೆ, ಒರಿಜಿನಲ್ ಡೂಪ್ಲಿಕೇಟ್ ಇವು ತುಂಬ ಹೋಗವೆ. ಈ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಕಂಡುಹಿಡಿಯೋಕ್ಕಾಗದೇ ಇರೋ ಥರದಲ್ಲಿ ಮನುಷ್ಯ ಬದುಕ್ತಾವನೆ. ಈಗ ಐಕ್ಳು ಒಂದು ಸಣ್ಣ ಪುಟ್ಟ ಅಂಗಡಿಗೆ ಹೋದರೆ ಸಾಕು, ಅಲ್ಲಿ ₹1, ₹2, ₹5 ಚಾಕ್ಲೇಟ್ಗಳು, ಅದೆಂಥವು ಜ್ಯೂಸ್ ಪಟ್ನಗಳು ಮಡಗಿರ್ತಾರೆ. ಅವಕ್ಕೆಲ್ಲ ಒಂದು ಮಾರ್ಕ್ ಇರ್ತದೆ, ಸರ್ಟಿಫೈಡ್ ಆಗಿರುವಂಥ ಮಾರ್ಕ್ ಇರ್ತದೆ. ಅದು ಎಂಥ ಕೆಮಿಕಲ್ಲು ಅಂತಂದರೆ ಮಕ್ಕಳು ಫಸ್ಟ್ ಆಫ್ ಆಲ್ ತಿನ್ನಲೇಬಾರ್ದು. ಇವತ್ತು ಅಂಥವೆಲ್ಲ ಸೇಲ್ ಮಾಡ್ತಾರೆ. ಅಂಥವಕ್ಕೆಲ್ಲ ಅದನ್ನು ನೀವು ಇದನ್ನು ಸೇಲ್ ಮಾಡಿ ಅಂತಲೇ ಸರ್ಕಾರನೇ ಹುಕುಂ ಕೊಡೋದು. ಈಗ ಒಂದು ಎಣ್ಣೆಯಿಂದ, ಸಿಗರೇಟಿಂದ, ಗುಟ್ಕಗಳಿಂದ ಎಷ್ಟು ಮನೆ ಹಾಳಾಗೋಗ್ತವೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದು ಅಂತಂದರೆ, ಎಷ್ಟು ಮನೆ ಹಾಳಾಗ್ತವೆ ಅದನ್ನೇ ಸರ್ಕಾರ ಬಿಟ್ಟದೆ. ಕೆಲವೊಂದು ಸಣ್ಣ ಪುಟ್ಟಕ್ಕೆ ಕಾನೂನು ಅವನ ಜೀವನ ಪರ್ಯಂತ, ಒಬ್ಬ ಮನುಷ್ಯನ ಜೀವನ ಪರ್ಯಂತ ಅವನು ಕೇಳೋಕ್ಕಾಗ್ದಂಗೆ ಕುಗ್ಗಿಸ್ಬಿಡ್ತದೆ. ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಟ್ಟು, ಸಣ್ಣ ಪುಟ್ಟದಕ್ಕೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಟ್ಟು ಕುಗ್ಗಿಸ್ಬಿಡ್ತದೆ. ಬಟ್ಟು ಈ ಗುಟ್ಕ, ಎಣ್ಣೆ, ಧೂಮಪಾನ ಇವೆಲ್ಲನೇ ಬಿಟ್ಟು ಇಡೀ ವ್ಯವಸ್ಥೆನೇ, ಒಬ್ಬ ಮನುಷ್ಯ ಇವತ್ತು 50 ವರ್ಷ ಬದುಕೋದು, 40 ವರ್ಷ ಬದುಕೋದು ಅಂದ್ರೆ ಕಾರಣ ಅವನು ಒಂದು 15-20 ವರ್ಷಕ್ಕೆ ಎಲ್ಲ ಹ್ಯಾಬಿಟು ಅಡಿಕ್ಟ್ ಆಗಿಬಿಟ್ಟಿರ್ತಾನೆ. ಒಂದು 20 ವರ್ಷಕ್ಕೆ ಸ್ಟಾರ್ಟ್ ಆಗೋಗುತ್ತೆ, 15 ವರ್ಷಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅವು ಎಷ್ಟು ವರ್ಷ ತನಕ ದೇಹ ಚೆನ್ನಾಗಿರೋಕ್ಕೆ ಸಾಧ್ಯ? ಅದು ಉಪಯೋಗಿಸ್ತಾ ಏನಾಗುತ್ತೆ ಅಂತಂದರೆ, ಎಂಥರ ದೇಹನೇ ಆದ್ರೂ ಅದು ಕಾಲಕ್ರಮೇಣ ಕೆಡುತ್ತಾ ಬರ್ತಾ ಇರ್ತದೆ.
ಯಾವ ಆಸ್ಪತ್ರೆಯಿಂದಲೂ ದೇಹನ ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ. ಈಗ ಅವನ ಹತ್ರ ದುಡ್ಡು ಐತೆ ಅಂತ ಅಂದ್ಬಿಟ್ಟು ಬೇಕಾದ್ರೆ ಹೊಡೆದ್ಬಿಟ್ಟು ಕಿತ್ಕೊಂಡು ಆ ದುಡ್ಡನ್ನು ನಮ್ಮದು ಮಾಡ್ಕೊಬಿಡ್ಬೋದು. ಅವನ ಹತ್ರ ಆರೋಗ್ಯ ಚೆನ್ನಾಗೈತೆ ಅಂತಂದರೆ ಹೊಡೆದ್ಬಿಟ್ಟು ಅವನ ಆರೋಗ್ಯನ ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ ನಮ್ಮಿಂದ. ಇದು ದಟ್ ಈಸ್ ಪಾಯಿಂಟು. ಪ್ರಪಂಚ ಹಿಂಗೆ ಓಡ್ತಾದಾಗ ಏನು ಮಾಡಬೇಕು ಅಂತಂದರೆ ಈ ಯೋಚನೆ ಮಾಡೋದನ್ನೇ ಬಿಟ್ಬಿಡ್ಬೇಕು. ಎಲ್ಲ ಹಿಂಗೆ ಬಟ್ಟೆ ಬಿಚ್ಕೊ ಓಡ್ತಾ ಇದ್ದಾಗ ನಾವೇನು ಸ್ಪೆಷಲಲ್ಲ ಬಟ್ಟೆ ಹಾಕೊಂಡು ಓಡೋಕ್ಕೆ, ನಾವು ಹಂಗೆ ಬಟ್ಟೆ ಬಿಚ್ಕೊ ಓಡಬೇಕು ಅನಿಸ್ತದೆ ಕೆಲವೊಂದ್ಸಲಿ ಈ ದಗ ಮೋಸ ಬಗ್ಗೆ ಯೋಚನೆಗಳು ಮಾಡಿದಾಗ. ಇರಲಿ, ಅದು ಇನ್ನೊಂದು ಸಲ ಡಿಸ್ಕಷನ್ ಮಾಡೋದ. ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ವೀಡಿಯೋ ಹಾಕೋದೆ ದಟ್ ಈಸ್ ಪವರ್ ಆಫ್ ದ ಮನಿ. ಆ ದುಡ್ಡುಗೋಸ್ಕರನೇ. ಬಟ್ ಆ ದುಡ್ಡು ಬರುತ್ತೆ ಅಂತಲೇ ಡಾಲರು ಬೇರೆ ದೇಶದಿಂದ ದುಡ್ಡು ಬರುವಂಥದ್ದಲ್ವ. ಈ ಒಳ್ಳೊಳ್ಳೆ ಕಂಟೆಂಟ್ ಮಾಡೋದು ಮಿಲಿಯನ್ ಗಟ್ಟಲೆ ಓಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ. ತಿಳ್ಕೊಳ್ಳಿ, ಮ್ಯಾಕ್ಸಿಮಮ್ಮು ಒಂದೊಂದು ವೀಡಿಯೋ 1 ಮಿಲಿಯನ್ ಯಾರ ಹೋಯ್ತಾವೆ ಅಂತಂದರೆ ಅವನು ಮ್ಯಾಕ್ಸಿಮಮ್ಮು 1 ಲಕ್ಷಕ್ಕೆ ರೀಚ್ ಆಯ್ತಾನೆ. ಬರೀ ರೀಲ್ಸಲ್ಲೇ ರೀಚ್ ಆಯ್ತಾನೆ. ಬರೀ ರೀಲ್ಸಲ್ಲೇ 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ ಹಿಂಗೆ ಹೋಯ್ತಾಯಿತ್ತು ಅಂತಂದರೆ 1 ತಿಂಗಳಿಗೆ 1 ಲಕ್ಷ ಆರಾಮಾಗಿ ಫೇಸ್ಬುಕ್ಕಲ್ಲಿ ದುಡ್ಡು ತಗೋತಾನೆ. ಯೂಟ್ಯೂಬಲ್ಲಿ ನನಗಂತೂ 1 ಮಿಲಿಯನ್ ನೋಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ನನ್ನ ಪಕ್ಕ ಹುಡುಗ ನನಗೆ ಇವತ್ತೆಲ್ಲ ಬಂದರೆ ಒಂದು $25 ಎಷ್ಟು ಒಂದು $2.5 ಲಕ್ಷ ಹೊಡೆದ್ರೆ $23, $10, $5, $2, $3 ಈ ಥರ ಬಂದಿರೋ ಉದಾಹರಣೆಗಳು ಅವೇ ಅಡ್ಡ ವಿಡಿಯೋದಲ್ಲೇ. ಯೂಟ್ಯೂಬಲ್ಲಿ ಅದೇ ಮಾಮೂಲಿ ಈಗ ಹೇಳ್ದಂಗೆ ಒಂದು 8,000 10,000ಕ್ಕೆ ಏನು ಮೋಸ ಆಯ್ತಾ ಇಲ್ಲ. ಅದು ಈ ಥರ ಡೈಲಿ ವೀಡಿಯೋ ಮಾಡಿ ಹಾಕಿದ್ರೆ ಮಾತ್ರ ನಾನು ವೀಡಿಯೋ ಸ್ಟಾಪ್ ಮಾಡ್ತು ಅಂದರೆ ಅದು ಬರೋಲ್ಲ. ಫೇಸ್ಬುಕ್ಕಲ್ಲಿ ಸ್ಟಾಪ್ ಆಗೋಗೈತೆ. ಈಗ ಅದಕ್ಕೋಸ್ಕರ ಹೊಸ ಐಡಿ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಏನಾರು ಆದರೆ ಮತ್ತೆ ಅರ್ನಿಂಗ್ ಮಾಡ್ಬೋದು ನಾನು. ಸದ್ಯಕ್ಕೆ ಇವತ್ತನ್ನು ಈ ಬ್ಲಾಗಲ್ಲೇ ನನಗೆ ತಿಳಿದ ಅನುಭವನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸಕ್ಕರೆ ನಾಡು ಕೆಂಪ.